ಗೆಳೆಯರೆ, ಹೆಣ್ಣಿನ ಸೌಂದರ್ಯ ಅನ್ನೋದು ತುಂಬಾ ಕೆಟ್ಟದ್ದು. ಅದು ಒಳ್ಳೆಯದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡಿದ್ದೆ ತುಂಬಾ ಜಾಸ್ತಿ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಕುಂಭಮೇಳದ ವೈರಲ್ ಗರ್ಲ್ ಸುರಸುಂದರಿ ಮೊನಾಲಿಸಾ ಭೋಸ್ಲೆ. ಅದ್ಯಾವಾಗ ಈ ಹುಡುಗಿ ಕಳೆದ ವರ್ಷ ನಡೆದ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಅಂತ ಹೋಗಿ ಅಲ್ಲಿ ಇವಳ ಫೋಟೋನ ಯಾರೋ ಫೋಟೋಗ್ರಾಫರ್ ತೆಗೆದು ಅದು ಫೇಮಸ್ ಆಯ್ತು. ಅಲ್ಲಿಂದ ಆಚೆಗೆ ಕುಂಭಮೇಳ ನೋಡಲು ಪ್ರಯಾಗ್ರಾಜ್ಗೆ ಅಂತ ಹೋದವರೆಲ್ಲ ಇವಳನ್ನ ಒಂದು ಸಾರಿ ನೇರವಾಗಿ ನೋಡೇ ಬಿಡಬೇಕು, ಅಂತ ಸೌಂದರ್ಯನ ಇವಳದ್ದು ಅಂತ ಆ ಹುಡುಗಿ ಹಿಂದೆ ಸುತ್ತಿದ್ದು. ಇದರಿಂದ ಈ ಮೊನಾಲಿಸಾ ಅನ್ನುವ ನೀಲಿ ಕಂಗಳ ಹುಡುಗಿ ವಿಶ್ವಾದ್ಯಂತ ಫೇಮಸ್ ಏನೋ ಆದ್ದು. ಕೆಲವೊಂದಿಷ್ಟು ಆಲ್ಬಮ್ ಸಾಂಗ್ಗಳಲ್ಲಿ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ಲು. ಆದ್ರೆ ಇವಳು ಮಾಡಿದ ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ಇನ್ನು ಇವಳು ಆಕ್ಟ್ ಮಾಡಿದ ಆಲ್ಬಮ್ ಸಾಂಗ್ಗಳು ಇವಳ ಕೈ ಹಿಡಿಲಿಲ್ಲ. ಆದ್ರೂ ಕುಂಭಮೇಳದ ವೈರಲ್ ಗರ್ಲ್ ಅಂತಾನೆ ಫೇಮಸ್ ಆಗಿದ್ಲಲ್ಲ, ಇದರಿಂದ ಒಂದಿಷ್ಟು ಮಾಲ್ ಓಪನಿಂಗ್, ಅಡ್ವರ್ಟೈಸ್ ಅಂತ ಮಾಡಿಕೊಂಡು ತಕ್ಕ ಮಟ್ಟಿಗೆ ದುಡ್ಡು ಸಂಪಾದನೆ ಮಾಡಿದ್ಲು. ಆದ್ರೆ ಮುಂದೆ ಇದೆ ಇವಳ ಶತ್ರು ಆಯ್ತು. ಕಾಡು ಬಿಟ್ಟು ಊರು ಸೇರಿದ ಈ ಹುಡುಗಿನ ಅದ್ಯಾವನೋ ಫರ್ಮಾನ್ ಖಾನ್ ಅನ್ನೋನು ತನ್ನ ಪ್ರೇಮದ ಬಲೆಗೆ ಬೀಳಿಸ್ಕೊಂಡು ಇವಳನ್ನು ಇಷ್ಟ ಬಂದಂತೆ ಬಳಸ್ಕೊಂಡು ಇದಾದ ಕೆಲವೇ ದಿನಕ್ಕೆ ಮದುವೆನೂ ಆಗ್ಬಿಟ್ಟ. ಇದರಿಂದ ರುಚಿಗೆದ್ದ ಮೊನಾಲಿಸಾ ಅಪ್ಪ, ಅಯ್ಯೋ ನನ್ನ ಮಗಳು ಚಿಕ್ಕವಳು ರೀ, ಏನು ಅರಿಯದ ಮುಗ್ದೆ, ಅವನೇ ನನ್ನ ಮಗಳ ತಲೆ ಕೆಡಿಸಿ ಕಿಡ್ನಾಪ್ ಮಾಡಿದ್ದಾನೆ ಅಂತ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಹತ್ರ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅವನು ಮುಸ್ಲಿಂ, ನನ್ನ ಮಗಳು ಹಿಂದೂ, ಬೇಕಂತಲೇ ಮೋಸ ಮಾಡಿದ್ದಾನೆ, ಇದು ಲವ್ ಜಿಹಾದ್ ಅಂತ ಕೂಗಾಡುತ್ತಾ ಹಿಂದೂ ಜಾಗರಣ ವೇದಿಕೆ ಅವರ ಹತ್ರ ಕೂಡ ನನ್ನ ಮಗಳನ್ನ ಉಳಿಸಿ ಸ್ವಾಮಿ ಅಂತ ಬೇಡ್ಕೋತಾ ಇದ್ದಾನೆ. ಆದ್ರೆ ಈ ಕಡೆ ಮೊನಾಲಿಸಾ ಮಾತ್ರ ಬುರ್ಕ ಹಾಕಿಕೊಂಡು ಗಂಡನ ಜೊತೆ ಮಜಾ ಮಾಡುತ್ತಾ ಪ್ರಪಂಚನೇ ಮರೀತಿದ್ದಾಳೆ. ಹಾಗಾದ್ರೆ ಈ ಮೊನಾಲಿಸಾ ಜೀವನ ಮುಂದೆ ಕೂಡ ಹೀಗೆ ಇರುತ್ತಾ, ಇಲ್ಲ ಇವಳ ಜೀವನ ಕೇರಳ ಸ್ಟೋರಿ 3 ಆಗುತ್ತಾ? ಕಾರಣ ಇವಳ ಪ್ರೇಮ ಪ್ರಣಯದ ಕತೆ ಸಂಪೂರ್ಣವಾಗಿ ನಡೆದಿರೋದು ಕೇರಳದಲ್ಲೇ ಅಲ್ವಾ. ಫರ್ಮಾನ್ ಖಾನ್ ಕೇರಳದ ಒಬ್ಬ ಮುಸ್ಲಿಂ. ಮೊನಾಲಿಸಾಗೆ ಯಾವಾಗ ಸಿನಿಮಾಗಳಲ್ಲಿ ಅಷ್ಟೇನು ಅವಕಾಶ ಸಿಗಲಿಲ್ವೋ ಆಗ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮೊದಲಿನಂತೆ ರೀಲ್ಸು, ಶಾರ್ಟ್ಸು ಅಂತ ಮಾಡುತ್ತಾ ದುಡ್ಡು ಸಂಪಾದನೆ ಮಾಡುತ್ತಿದ್ದಾಗ ಈ ಫರ್ಮಾನ್ ಖಾನ್ ಫೇಸ್ಬುಕ್ನಲ್ಲಿ ಪರಿಚಯ ಆದ. ಅಲ್ಲಿಂದನೇ ಫೋನ್ಸು, ಕಾಲ್ಸು, ಮೆಸೇಜಸ್ಸು ಅಂತ ಮಾಡಿಕೊಂಡು ಕ್ಲೋಸ್ ಆದರು. ಈ ರೀತಿಯಾದ ಕೆಲವೇ ದಿನಕ್ಕೆ ಮೊನಾಲಿಸಾ ತಂದೆಗೆ ಈ ವಿಷಯ ತಿಳಿದು ಬುದ್ಧಿ ಹೇಳಿದ್ದ. ಆದರೆ ಆ ಸಮಯದಲ್ಲಿ ಈ ಫರ್ಮಾನ್ ಖಾನ್ ಸಿನಿಮಾಗಳಲ್ಲಿ ಕೆಲಸ ಮಾಡುವ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರಿಂದ ನಾಗಮ್ಮ ಎಂಬ ಮಲಯಾಳಂ ಸಿನಿಮಾದಲ್ಲಿ ನಿನಗೆ ಹೀರೋಯಿನ್ ಪಾತ್ರ ಕೊಡಿಸ್ತೀನಿ ಬಾ ಅಂತ ಕೇರಳಗೆ ಕರೆದು ಆ ಸಿನಿಮಾ ಪ್ರೊಡ್ಯೂಸರಿಂದ 5 ಲಕ್ಷ ರೂಪಾಯಿ ಕೊಡಿಸಿ ಸಿನಿಮಾದ ಶೂಟಿಂಗ್ ಕೇರಳದಲ್ಲಿ ಶುರುವಾದ ನಂತರ ಮಧ್ಯ ಕದ್ದು ಮುಚ್ಚಿ ಇವಳನ್ನು ಕರೆದುಕೊಂಡು ಹೋಗಿ ರಹಸ್ಯವಾಗಿ ಇವಳನ್ನು ತನ್ನಿಷ್ಟಕ್ಕೆ ಬಳಸಿಕೊಂಡು ಎಲ್ಲ ಮುಗಿಸಿ ಪ್ರೇಮ, ಪ್ರೀತಿ, ಪ್ರಣಯ ಜೊತೆಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಆಸೆನೂ ತೋರಿಸಿ ಇವಳ ತಂದೆ ತಾಯಿಯಿಂದ ದೂರ ಮಾಡಿ ಮದುವೆನೂ ರಹಸ್ಯವಾಗಿ ಆದ. ಆದರೆ ಮುಂದೆ ಆಗಿದ್ದು ಮಾತ್ರ ಮಹಾನ್ ನಾಟಕ. ಇವತ್ತಿನ ವಿಡಿಯೋದಲ್ಲಿ ಮದುವೆಗೆ ಮುಂಚೆನೆ 16 ವರ್ಷದ ಹುಡುಗಿನ ಫರ್ಮಾನ್ ಖಾನ್ ಒಂದು ಮಗುವಿನ ತಾಯಿ ಮಾಡಿಬಿಟ್ನ. ಬಾ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹಳ್ಳಿಯಿಂದ ಸಿಟಿಗೆ ಕರೆದುಕೊಂಡು ಬಂದು ಫರ್ಮಾನ್ ಖಾನ್ ಅವತ್ತು ಮೊನಾಲಿಸಾಗೆ ಹೇಳಿದ್ದಾದ್ರೂ ಏನು? ಮೊನಾಲಿಸಾ ತಂದೆ ನನ್ನ ಮಗಳನ್ನ ದಯವಿಟ್ಟು ನನಗೇ ಕೊಡಿಸಿ ಅಂತ ಕಿರುಚಾಡುತ್ತಿರುವುದು ಮಗಳ ಮೇಲಿನ ಆಸೆಗೋ ಇಲ್ಲ ದುಡ್ಡಿನ ಮೇಲಿನ ಆಸೆಗೋ? ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಈ ಪ್ರಕರಣದ ಬಗ್ಗೆ ಹೇಳಿದ್ದಾದ್ರೂ ಏನು ಎಂಬ ಎಲ್ಲ ಕುತೂಹಲಭರಿತ, ರಹಸ್ಯಕಾರಿ, ರೋಮಾಂಚನದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮೊನಾಲಿಸಾ ಭೋಸ್ಲೆ ಅಲಿಯಾಸ್ ಮೌನಿ ಈಕೆ 2009 ಆಗಸ್ಟ್ 9ರಂದು ಮಧ್ಯಪ್ರದೇಶದಲ್ಲಿರುವ ಮಹೇಶ್ವರ ಅನ್ನುವ ಗ್ರಾಮದಲ್ಲಿ ಒಂದು ಬಡ ಬಂಜಾರಾ ಕುಟುಂಬದಲ್ಲಿ ಜನಿಸಿದ್ಲು. ತಂದೆ ವಿಜಯ್ ಸಿಂಗ್ ಭೋಸ್ಲಾ, ತಾಯಿ ರೂಪಾ ಭೋಸ್ಲಾ. ಈಕೆಗೆ ವಿದ್ಯಾ ಮತ್ತು ಇಶಿಕಾ ಎಂಬ 2 ತಂಗಿಯರು, ಜೈ, ಆಕಾಶ್ ಎಂಬ 2 ತಮ್ಮಂದರು ಕೂಡ ಇದ್ದಾರೆ. ಈಕೆ ಪೂರ್ವಜರು ರಾಜಸ್ಥಾನದಲ್ಲಿರುವ ಚಿತ್ತೂರಿಗೆ ಸೇರಿದವರಾಗಿದ್ದು ಅಲ್ಲೇ ಹೂವಿನ ಮಾಲೆ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಾ ತಮ್ಮ ವೃತ್ತಿಯನ್ನು ಆರಂಭಿಸಿದ್ರು. ಇದು ಹೀಗೆ ಇದ್ರೆ ಕಾಲಕ್ರಮೇಣ ರಾಜಸ್ಥಾನದಿಂದ ಮಧ್ಯಪ್ರದೇಶಕ್ಕೆ ವಲಸೆಗೆಂದು ಬಂದ ಇವರು ಅಲ್ಲೇ ಸೆಟಲ್ ಆದ್ರು. ಇದರಿಂದ ಇವರ ಕುಟುಂಬ ಪೂರ್ತಿ ಹೂಮಾರೋದನ್ನೇ ಕುಲವೃತ್ತಿಯಾಗಿ ಮಾಡಿಕೊಂಡು ಆ ರೀತಿ ಬಂದ ಹಣದಿಂದ ಮಹೇಶ್ವರದಲ್ಲಿನ ಮಧ್ಯಪ್ರದೇಶದ ಒಂದು ಏರಿಯಾದಲ್ಲಿ ಬಂಜಾರಗಳೆಲ್ಲ ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಸಿಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಇನ್ನು ಆ ರೀತಿ ಅಮರನಾಥ್, ಕೇದಾರ್ನಾಥ್, ಬದ್ರಿನಾಥ್ ಅಂತ ಎಲ್ಲೇ ಉತ್ಸವ ನಡೆದ್ರು ಆ ಊರಿನಲ್ಲಿರುವ 500 ಜನ ಬಂಜಾರಗಳು ಹೂಗಳನ್ನ ಮಾರಲು ಫ್ಯಾಮಿಲಿ ಜೊತೆ ಸೇರಿ ಆ ಪ್ಲೇಸ್ಗೆ ಹೋಗ್ತಾ ಇದ್ರು. ಇನ್ನು ಮೊನಾಲಿಸಾ ಕೂಡ ಚಿಕ್ಕ ವಯಸ್ಸಿನಿಂದ ತನ್ನ ತಂದೆ ತಾಯಿ ಜೊತೆ ಸೇರಿ ಊರೂರು ತಿರುಗಾಡುವುದನ್ನ ಅಭ್ಯಾಸ ಮಾಡಿಕೊಂಡು ಅದೇ ಅವಳಿಗೆ ಇಷ್ಟ ಆಗಿದ್ರಿಂದ ಓದನ್ನ ಅರ್ಧಕ್ಕೆ ಬಿಟ್ಲು. ತನ್ನ 3ನೇ ಕ್ಲಾಸ್ನಲ್ಲೇ ಓದಿಗೆ ಫುಲ್ ಸ್ಟಾಪ್ ಹಾಕೋದ್ಲು. ಇದು ಹೀಗೆ ಇದ್ರೆ ಮೊನಾಲಿಸಾಗೆ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಬಹಳನೇ ಇಂಟ್ರೆಸ್ಟ್ ಇದ್ದುದರಿಂದ ಇನ್ಸ್ಟಾಗ್ರಾಮು, ಫೇಸ್ಬುಕ್ನಲ್ಲಿ ರೀಲ್ಸ್ ಮಾಡುತ್ತಾ ತನ್ನ ಆಕ್ಟಿಂಗ್ ಸ್ಕಿಲ್ಸ್ನ ತೋರಿಸಲು ಆರಂಭಿಸಿದ್ಲು. ಆದರೆ ಇದಕ್ಕೆ ಇವಳಿಗೆ ಆ ಸಮಯದಲ್ಲಿ ಅಂತಹ ಒಳ್ಳೆ ಪ್ರಚಾರ ಏನು ಸಿಕ್ಕಿರಲಿಲ್ಲ. ಆದ್ರೂ ಕೂಡ ಅಡ್ಡ ಬಿಡದ ಮೊನಾಲಿಸಾ ದಿನ ಬಿಡದೆ ರೀಲ್ಸ್ ಮಾಡುತ್ತಾ ತನ್ನ ಆಕ್ಟಿಂಗ್ ಸ್ಕಿಲ್ಸ್ ನ ತೋರಿಸ್ತಾ ಇದ್ಲು. ಈ ಕಾರಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡದೆ ಆಕ್ಟಿವ್ ಆಗಿದ್ಲು. ಇನ್ನು ಈ ರೀತಿ ಇವರು ನೇಪಾಳ್ಗೆ ಹೋಗಿ ರುದ್ರಾಕ್ಷಿ ತಂದು ಮಾರೋದನ್ನ ಕೂಡ ಮೊನಾಲಿಸಾ ಶಾರ್ಟ್ಸ್ ಆಗಿ ಮಾಡಿ ಆಗ್ತಾ ಇದ್ಲು. ಅಷ್ಟೇ ಅಲ್ಲದೆ ತನ್ನ ತಂಗಿ ಮತ್ತು ತಮ್ಮಂದಿರ ಜೊತೆ ಸಲ್ಮಾನ್ ಖಾನ್, ಸೋನಾಕ್ಷಿ ಸಿನ್ಹಾಗೆ ಸಂಬಂಧಿಸಿದ
ರೀಲ್ಸ್ ಮಾಡುತ್ತಾ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ಲು. ಇನ್ನು ಈ ಕ್ರಮದಲ್ಲೇ 2022ರಲ್ಲಿ ಗುಜರಾತ್ನಲ್ಲಿ ಹೂವಿನ ಮತ್ತು ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಿದ್ದಾಗ ಇಂದೂರ್ಗೆ ಸೇರಿದ ಒಬ್ಬ ಫೋಟೋಗ್ರಾಫರ್ 13 ವರ್ಷದ ಈ ಮೊನಾಲಿಸಾ ಫೋಟೋ ತೆಗೆದು ಅದನ್ನು ತನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಆ ಸಮಯದಲ್ಲಿ ಈಕೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೂ ಕೂಡ ಇವಳು ಯಾರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇದು ಹೀಗೆ ಇದ್ರೆ ಕುಂಭಮೇಳ ಅಂದ್ರೆ ಚಿತ್ರ ವಿಚಿತ್ರವಾದ ಬಾಬಾಗಳು, ನಾಗಾ ಸಾಧುಗಳು, ಜೋಳಿಗೆ ಹಿಡಿದ ಸನ್ಯಾಸಿಗಳು ಕಾಣಿಸುತ್ತಾ ಜನರನ್ನ ಆಕರ್ಷಿಸುತ್ತಾ ಇನ್ನು ಈ ರೀತಿ 45 ದಿನ ಜರುಗುವ ಈ ಉತ್ತರ ಪ್ರದೇಶದ ಮಹಾಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮೊನಾಲಿಸಾ ತನ್ನ ಕುಟುಂಬದ ಜೊತೆ ಸೇರಿ ಹೂವಿನ ಮಾಲೆಗಳನ್ನು ಮಾರಲು ಉತ್ಸವಕ್ಕೆ ಹೋಗಿ ಊರಿನ ಆಚೆ ಒಂದು ಟೆಂಟ್ ಹಾಕಿಕೊಂಡು ಅಲ್ಲೇ ಇರ್ತಾ ಇದ್ಲು. ಆ ರೀತಿ ಇವರು ಬೆಳಗಿನಿಂದ ಸಾಯಂಕಾಲದವರೆಗೆ ಮಾಲೆಗಳನ್ನ ಮಾರ್ತಾ ಇದ್ರು. ಈ ಸಮಯದಲ್ಲೇ ಸಚಿನ್ ಗುಪ್ತಾ ಅನ್ನುವ ಬ್ಲಾಗರ್ ಕುಂಭಮೇಳನ ಕವರ್ ಮಾಡಲು ಅಲ್ಲಿ ಹೋದಾಗ ಅಲ್ಲೇ ಇದ್ದಂತಹ ಮೊನಾಲಿಸಾ ಕಣ್ಣನ್ನ ನೋಡಿ ಇವನು ತುಂಬಾನೇ ಅಟ್ರಾಕ್ಟ್ ಆಗಿ ಅವಳ ಜೊತೆ ಒಂದು ವಿಡಿಯೋ ಮಾಡಿ ತನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಆ ವಿಡಿಯೋಗೆ 2 ಕೋಟಿ ವ್ಯೂಸ್ ಬಂದಿದ್ದರಿಂದ ಅದನ್ನು ನೋಡಿದ ಜನರೆಲ್ಲ ಮೊನಾಲಿಸಾಳ ಸಹಜ ಸೌಂದರ್ಯನ ಹೊಗಳುತ್ತಾ ನೇರವಾಗಿ ಇವಳನ್ನೇ ನೋಡಲು ಕುಂಭಮೇಳಕ್ಕೆ ಹೋಗಿದ್ದು ಗಮನಾರ್ಹ. ಇನ್ನು ಈ ಪಾಪ್ಯುಲಾರಿಟಿಯಿಂದ ಮೊನಾಲಿಸಾಗೆ ಸಿನಿಮಾದಲ್ಲಿ ಆಲ್ಬಮ್ ಸಾಂಗ್ ನಲ್ಲಿ ಶಾರ್ಟ್ ಫಿಲಂಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬಂದವು. ಆದ್ರೂ ಕೂಡ ಅವರ ತಂದೆ ತನ್ನ ಮಗಳಿಗೆ ಈಗ 16 ವರ್ಷ ಮಾತ್ರ, ಇನ್ನು 2 ವರ್ಷದಲ್ಲಿ ತಮ್ಮ ಬಂಧುಗಳ ಹುಡುಗನ ಜೊತೆ ಇವಳ ಮದುವೆ ಮಾಡ್ತೀವಿ ಅಂತ ಆನಂತರ ಸಿನಿಮಾ ಇಂಡಸ್ಟ್ರಿಗೆ ಕಳಿಸಲ್ಲ ಅಂತ ಹೇಳಿದ್ರಿಂದ ಬಾಲಿವುಡ್ ಡೈರೆಕ್ಟರ್ ಮನೋಜ್ ಮಿಶ್ರಾ ಮೊನಾಲಿಸಾ ತಂದೆ ತಾಯಿನ ಅಪ್ರೋಚ್ ಆಗಿ ಅವರಿಗೆ ದುಡ್ಡಿನ ಆಸೆ ತೋರಿಸಿ 5 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಮಗಳನ್ನ ನನ್ನ ಡೈರಿ ಆಫ್ ಮಣಿಪುರ ಅನ್ನುವ ಸಿನಿಮಾದಲ್ಲಿ ಆಕ್ಟ್ ಮಾಡಲು ಬಿಡಿ ಅಂದಾಗ ಮೊನಾಲಿಸಾ ತಂದೆ ಆ ಹಣಕ್ಕೆ ಆಸೆ ಪಟ್ಟು ಇಮಿಡಿಯೇಟ್ ಆಗಿ ಒಪ್ಕೊಂಡ. ಆದ್ರೆ ಆ ಸಿನಿಮಾ ಅರ್ಧದಷ್ಟು ಚಿತ್ರೀಕರಣ ಮುಗಿದ ನಂತರ ಈ ಮನೋಜ್ ಮಿಶ್ರನ ಮೇಲೆ ಯಾವುದೋ ಹುಡುಗಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ತನ್ನ ಆಸೆ ತೀರಿಸಿಕೊಳ್ಳಲು ಬಳಸ್ಕೊಂಡ ಅಂತ ಪೊಲೀಸ್ ಕೇಸ್ ಆಗಿ ಅವನು ಜೈಲು ಸೇರಿದ್ದ. ಇದರಿಂದ ಆ ಸಿನಿಮಾ ರಿಲೀಸೇ ಆಗಲಿಲ್ಲ. ಆದ್ರೂ ಪರವಾಗಿಲ್ಲ ಅಂತ ಈ ಮೊನಾಲಿಸಾ ಪ್ರಮೋಷನ್, ಅಡ್ವರ್ಟೈಸು, ಮಾಲ್ ಓಪನಿಂಗ್ ಅಂತ ಹೋಗುತ್ತಾ ಒಂದಷ್ಟು ದುಡ್ಡು ಮಾಡಿದ್ಲು. ಇದರಿಂದ ಇವರ ತಂದೆಗಂತೂ ಬಹಳನೇ ಖುಷಿಯಾಗಿ ತಮ್ಮ ಮನೆ ಬಡತನ ಇನ್ನೂ ಹೊರಟೋಗುತ್ತೆ ಅಂತ ಅವನು ಅಂದ್ಕೊಂಡ. ಆದ್ರೆ ಮುಂದೆ ಆಗಿದ್ದೇ ಬೇರೆ. ಈ ಸಮಯದಲ್ಲೇ ಮೊನಾಲಿಸಾಗೆ ಕೇರಳದಲ್ಲಿ ಒಂದು ಶಾಪ್ ಓಪನಿಂಗ್ಗೆ ಆಫರ್ ಬಂದು ಅಲ್ಲಿಗೆ ಹೋದಾಗ ಇವಳಿಗೆ ಫರ್ಮಾನ್ ಖಾನ್ ಎಂಬ ವ್ಯಕ್ತಿಯ ಪರಿಚಯ ಆಗಿ ಅವನೇ ಇವಳನ್ನ ಅಲ್ಲಿ ಬಹಳ ಹತ್ತಿರದಿಂದ ನೋಡಿಕೊಂಡಿದ್ರಿಂದ ಮತ್ತು ಇವಳ ಎಲ್ಲ ಆ ಕ್ಷಣದ ಅಗತ್ಯತೆಯನ್ನ ಪೂರೈಸಿದ್ರಿಂದ ಇವಳಿಗೆ ಅವನು ಇಷ್ಟ ಆಗಿದ್ದ. ಇದರಿಂದ ಇವರಿಬ್ಬರು ತಮ್ಮ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಫರ್ಮಾನ್ ಖಾನ್ ಮೊನಾಲಿಸಾಗೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಇಂದ ಮೆಸೇಜ್ ಮಾಡಿದಾಗ ಮೊನಾಲಿಸಾ ಕೂಡ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದ್ರಿಂದ ಆಗಿಂದ ಇವರಿಬ್ಬರು ಚಾಟಿಂಗು, ಕಾಲ್ಸು ಅಂತ ಮಾತನಾಡುತ್ತಾ ಲವ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು. ಇನ್ನು ಈ ಸಮಯದಲ್ಲೇ ಫರ್ಮಾನ್ ಖಾನ್ ರೆಕಮೆಂಡೇಶನ್ ಇಂದ ಮಲಯಾಳಂನ ನಾಗಮ್ಮ ಸಿನಿಮಾದಲ್ಲಿ ನಡೆಸುವ ಚಾನ್ಸ್ ಇವಳಿಗೆ ಸಿಕ್ಕಿ ಆ ಸಿನಿಮಾ ಶೂಟಿಂಗ್ ಅಂತ ಮೊನಾಲಿಸಾ ಕೇರಳಗೆ ಬಂದು ಅಲ್ಲಿದ್ದಷ್ಟು ದಿನ ಇವಳು ಆ ಫರ್ಮಾನ್ ಖಾನ್ನ ರಹಸ್ಯವಾಗಿ ಭೇಟಿ ಮಾಡುತ್ತಾ ಇಬ್ರು ಡೇಟಿಂಗ್ ಮಾಡಲು ಆರಂಭಿಸಿದ್ರು. ಇನ್ನು ಇದೇ ಮಧ್ಯದಲ್ಲಿ ಮೊನಾಲಿಸಾಗೆ ಕೆಲವು ಹಿಂದಿ ಆಲ್ಬಮ್ ಸಾಂಗ್ಗಳಲ್ಲಿ ಮತ್ತು ಲೈಫ್ ಅನ್ನುವ ತೆಲುಗು ಸಿನಿಮಾದಲ್ಲಿ ನಡೆಸುವ ಅವಕಾಶ ಸಿಕ್ಕಿದ್ರಿಂದ ನಮ್ಮ ಕುಟುಂಬ ಇನ್ನು ಆರ್ಥಿಕವಾಗಿ ಬಹಳನೇ ಚೆನ್ನಾಗಿರುತ್ತೆ ಅಂತ ಮೊನಾಲಿಸಾ ತಂದೆ ಅಂದ್ಕೊಂಡ್ರು. ಆದ್ರೆ ಸಿನಿಮಾಗಳಲ್ಲಿ ಚಾನ್ಸ್ ಬೇಕು ಅಂದ್ರೆ ಅವರು ಹೇಳಿದ ಹಾಗೆ ಎಲ್ಲ ಕೇಳಬೇಕು, ಡೈರೆಕ್ಟರ್, ಪ್ರೊಡ್ಯೂಸರ್ಗಳೆಲ್ಲರ ಆಸೆನ ಪೂರೈಸಬೇಕು ಎಂಬ ಕೆಟ್ಟ ಕೆಟ್ಟ ಕಂಡೀಷನ್ಗಳು ಇದ್ದಿದ್ರಿಂದ ಮೊನಾಲಿಸಾಗೆ ಎಲ್ಲೇ ಹೋದ್ರು ಇದೇ ರೀತಿ ಅನುಭವ ಆಗಿ ಈ ವಿಷಯನ ಅವಳು ಫರ್ಮಾನ್ ಖಾನ್ಗೆ ಹೇಳಿದಾಗ ನಿನ್ಗಿಷ್ಟ ಇಲ್ಲದೆ ಹೋದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದೇ ಬೇಡ, ನಾವಿಬ್ರು ಮದುವೆ ಆಗೋಣ ಅಂದಾಗ ಮೊನಾಲಿಸಾ ಕೂಡ ಒಪ್ಕೊಂಡು ಇದೇ ವಿಷಯನ ತನ್ನ ತಂದೆ ತಾಯಿ ಬಳಿ ಹೇಳಿದಾಗ ಅದಕ್ಕೆ ಅವರು ತಮ್ಮ ಧರ್ಮ ಅಲ್ಲದ ಆ ಮುಸ್ಲಿಂ ವ್ಯಕ್ತಿಯನ್ನ ತಮ್ಮ ಮಗಳು ಮದುವೆ ಆಗೋದು ಇಷ್ಟ ಇಲ್ಲದೆ ಈ ವಿಷಯ ಗೊತ್ತಾದ್ರೆ ನಮ್ಮ ಸಂಬಂಧಿಕರು ನಮ್ಮನ್ನ ಕೇವಲವಾಗಿ ನೋಡ್ತಾರೆ ಅಂತ ಇನ್ನು 5-6 ಸಿನಿಮಾದಲ್ಲಿ ನಡೆಸಿ ಒಳ್ಳೆ ಹೆಸರು, ಹಣ ಸಂಪಾದಿಸು, ನಂತರ ಬೇಕಾದ್ರೆ ನಿಮ್ಮ ಮಾವನ ಜೊತೆನೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಮೊನಾಲಿಸಾಗೆ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಯ್ತು. ಇದರಿಂದ ಏನ್ ಮಾಡಬೇಕು ಅಂತ ಗೊತ್ತಾಗದ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೇನೆ ಮಲಯಾಳಂ ಸಿನಿಮಾ ನಾಗಮ್ಮ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದ್ದರಿಂದ ಮೊನಾಲಿಸಾ ಕೇರಳಗೆ ಹೋಗಿ ನಡೆದ ಎಲ್ಲ ವಿಷಯನ ಫರ್ಮಾನ್ ಖಾನ್ ಹತ್ರ ಹೇಳಿದಾಗ ಇನ್ನೆಲ್ಲಿ ನಮ್ಮನ್ನ ಬೇರೆ ಮಾಡ್ತಾರೋ ಅಂತ ಇಬ್ರು ಎದ್ರಿ ಇಬ್ರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು. ಇನ್ನು ಈ ವಿಷಯನ ನಂತರ ಮೊನಾಲಿಸಾ ಅಸಿಸ್ಟೆಂಟ್ಸ್ ಈಕೆ ತಂದೆಗೆ ಹೇಳಿ ನಿಮ್ಮ ಮಗಳು ಇಲ್ಲಿ ಶೂಟಿಂಗ್ಗೆ ಸರಿಯಾಗಿ ಹೋಗದೆ ಅವನ ಜೊತೆ ಸುತ್ತಾಡ್ತಾ ಇರ್ತಾಳೆ ಅಂತ ಇನ್ಫಾರ್ಮ್ ಮಾಡಿದ್ರು. ಇದರಿಂದ ಮೊನಾಲಿಸಾ ತಂದೆ ತಕ್ಷಣ ಮಧ್ಯಪ್ರದೇಶದಿಂದ ಕೇರಳಗೆ ಬಂದು ಮೊನಾಲಿಸಾನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಇವಳು ನಾನು ಮಾತ್ರ ಮನೆಗೆ ನಿಮ್ಮ ಜೊತೆ ಬರಲ್ಲ, ನಾನು ಫರ್ಮಾನ್ ಖಾನ್ ಜೊತೆ ಇರ್ತೀನಿ ಅಂತ ಕಠಿಣವಾಗಿ ಹೇಳಿದಾಗ ಅವನ ಕೋಪದಿಂದ ಇವಳನ್ನ ಹೊಡೆದಿದ್ರಿಂದ ಈ ಟಾರ್ಚರ್ ಸಹಿಸಲು ಆಗದೆ ಮೊನಾಲಿಸಾ ತನ್ನ ಪ್ರಿಯಕರನ ಜೊತೆ ಓಡೋಗ್ಬೇಕು ಅಂತ ನಿರ್ಧಾರ ಮಾಡಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಂದೆ ನನಗೆ ಟಾರ್ಚರ್ ಮಾಡ್ತಿದ್ದಾನೆ ಅಂತ, ನನಗೆ 18 ವರ್ಷ ಆಗಿರೋದ್ರಿಂದ ನನಗೆ ಇಷ್ಟವಾದ ಹುಡುಗನನ್ನ ಮದುವೆ ಆಗುವ ಅವಕಾಶನ ನನಗೆ ಕಲ್ಪಿಸಿ ಅಂತ ಹೇಳಿದ್ರಿಂದ ಪೊಲೀಸರು ಇವರಿಬ್ಬರಿಗೂ ಅಲ್ಲೇ ಲೋಕಲ್ ನಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರು. ಇದರಿಂದ ಈ ನ್ಯೂಸ್ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆದ್ರೆ 2025ರಲ್ಲಿ ಈಕೆಗೆ 16 ವರ್ಷ ಅಂತ
ಇವಳು ಇವರಪ್ಪ ಇವರ ಸಂಬಂಧಿಕರೆಲ್ಲ ಇಂಟರ್ವ್ಯೂನಲ್ಲಿ ಕಂಡ್ ಕಡೆ ಹೇಳಿ ಈಗ ಕುಂಭಮೇಳ ಮುಗಿದು ಕೇವಲ 1 ವರ್ಷಕ್ಕೆ ಇವಳಿಗೆ 18 ವರ್ಷ ಆಗಿದೆ ಅಂದ್ರೆ ಯಾರು ನಂಬ್ತಾರೆ? ಇವಳು ನಿಜವಾಗ್ಲೂ ಮೇಜರ್ರಾ ಇಲ್ಲ ಮೈನರ್ರಾ ಅಂತ ತಿಳಿಯದೆ ಜನ ಈಗ ಕನ್ಫ್ಯೂಸ್ ಆಗಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮೊನಾಲಿಸಾ ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಬೇಗ ಪಾಪ್ಯುಲಾರಿಟಿಗೆ ಬಂದ್ಲೋ ಅಷ್ಟೇ ಬೇಗ ಮದುವೆಯಾಗಿ ಲೈಫಲ್ಲಿ ಸೆಟಲ್ ಆಗಿದ್ರಿಂದ ಇವಳ ಫ್ಯಾನ್ಸ್ ಈಗ ನೋವ್ನಲ್ಲಿದ್ದಾರೆ. ಅದಕ್ಕೆ ಹೇಳೋದು, ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಿಂಚೋದು, ಆಕ್ಟ್ ಮಾಡೋದು ಅಂದ್ರೆ ನಾವು ನೀವು ಅಂದುಕೊಂಡಷ್ಟು ಸುಲಭ ಅಲ್ಲ ಅಂತ. ಇಂತಹ ಮೊನಾಲಿಸಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.